ಏನು ಟುಡೇ ಡೇಟಾ ಟುಮಾರೋ ತಗೊಳ್ಳಿ ಒಂದು ನೋಡೋಣ. ನಿಜ ನನಗೆ ಲಾಟ್ರಿ ನೋಡ್ಬಿಟ್ಟು ನನಗೆ ತುಂಬ ಶಾಕ್ ಆಯಿತು. ಒಂದು ಸಲ ಟ್ರೈ ಮಾಡೋಣ ಅನಿಸುತ್ತೆ ಲಾಟ್ರಿನ. ಸೇಮ್ ಪ್ರೈಸಾ? ನಿಜ ನನಗೆ ಇಲ್ಲಿ ಕೇರಳದಲ್ಲಿ ಲಾಟ್ರಿ ಒಂದು ಇದೆ ಅಂತಂದರೆ ನಿಜಕ್ಕೂ ನಂಗೆ ಶಾಕ್ ಆಗುತ್ತೆ. ನೋಡೋಣ, ಆನ್ ದಿ ವೇ ಬರ್ತಾ ಇದ್ನಲ್ಲ ನಾನು, ಸೊ ಫುಲ್ ಶಾಕ್ ಆಯಿತು. ಒಂದ್ಸಲಿ ಟ್ರೈ ಮಾಡೋಣ ಅಂತ ಲಾಟ್ರಿ. 20 lakh ಕ್ರಿಸ್ಮಸ್ ಬಂಬರ್. ಹಾಂ, ಕ್ರಿಸ್ಮಸ್ ಬಂಬರ್. ಕ್ರಿಸ್ಮಸ್ ಆಫರ್ ಅಂತ. ಕ್ರಿಸ್ಮಸ್ ಆಫರು 400. 400. ಅದು ಬೇಡ, ಇದೆ ಇಸ್ಕೊಳ್ಳಿ ಸಾಕು. 400. ಐ ಡೋಂಟ್ ವಾಂಟ್ ದಿಸ್ ಒನ್. ಇದು 40. 40 ಅಂತ. ಹಾಂ, ಅದನ್ನೇ ಇಸ್ಕೊಳ್ಳಿ. ಇದು ಕ್ರಿಸ್ಮಸ್ ಆಫರ್ ಅಂತ 400 ರೂಪಾಯಿ ಅಂತ. ಯಾಕೋ ಅಷ್ಟೊಂದು ಖರ್ಚು ಮಾಡೋಕೆ ನನಗೆ ಬೇಡ. ಬಟ್ ಇದು 40 ರೂಪಾಯಿ ಅಂತ ಇದು. ಸೊ ಇದನ್ನು ಟ್ರೈ ಮಾಡೋಣ ಬನ್ನಿ. 3 ಕೊಡಿ. 3ನಾ? ತಗೋಣ ಯಾವ್ದಾದ್ರು. ಸರಿ ತಗೊಳ್ಳಿ. 2 ಟಿಕೆಟ್. ದಿಸ್ ಒನ್. ಹಾಂ, ದಿಸ್ ಒನ್. ದಿಸ್ ಒನ್. ಅದೆರಡು ಒಂದೇ ನಂಬರಾ? ಇದು ಹೆಂಗೆ ಪ್ರೊಸೆಸ್ ಹೆಂಗೆ? ನೋಡಿ, 2 ಲಾಟ್ರಿ ತೊಗೊಂಡಿದ್ದೀನಿ. ಒಂದು 5 ಲಕ್ಷ ಅಂತ ಲಾಟ್ರಿ ಇದು. ಏನಾದರೂ ನನಗೆ ಲಾಟ್ರಿ ಹೊಡೀತು ಅಂತಂದರೆ ನನ್ನ ಲೆಕ್ಕ ಚೇಂಜ್ ಆಗಿಬಿಡುತ್ತೆ. ಸೊ ಪ್ರೊಸೆಸ್ ಹೆಂಗೆ ಅಂತ ಕೇಳಿ. ಪ್ರೊಸೆಸ್ ಕೇಳೋಣ. ಪ್ರೊಸೆಸ್ ಏನಂತ ಕೇಳೋಣ. ಪ್ರೊಸೆಸ್ ಏನು? ನೆಕ್ಸ್ಟ್ ಐ ಫ್ರಮ್ ಬ್ಯಾಂಗ್ಳೂರ್. ಐ ಡೋಂಟ್ ನೋ. ಬ್ಯಾಂಕ್ ಒಳಕ್ಕೆ ಹೆಂಗೆ ತೆರೆಯೋದು ಇದು? ಹೆಂಗೆ അറിയാതെ ಇದು? ബാങ്കിൽ കൊടുത്താൽ മതി. ಬ್ಯಾಂಕ್ ക്യാഷ് അടിച്ചു കഴിഞ്ഞാൽ ನಿಜ ಅವ್ರು ಏನು ಹೇಳಿದ್ರು ನಂಗೆ ದೇವರಣೆಗೂ ಅರ್ಥ ಆಗಿಲ್ಲ. ಇದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಲಾಟ್ರಿ ಬಂದಿದೆ ಅಂತ? ലോട്ടറി നെറ്റിൽ വരും. നെറ്റ് ನೆಟ್. ಹಾಂ, ಎನ್ನ ನೆಟ್ಲೋ ವೆಬ್ಸೈಟ್? 4 മണിക്ക്. ನಾಳೆ ಆ ಟೈಮು ടുമാറോ 4 മണി മുതൽ 5 മണി വരെ. ಸಂಜೆ ಈವ್ನಿಂಗ್. ഈവനിങ് 4 മുതൽ 5 വരെ 5 നെറ്റിൽ കാണിക്കുന്നത്. ಹಾಂ, ನೆಟ್ ಇಲ್ಲ. ದಿಸ್ ನಂಬರ್ നമ്പർ കണ്ടോ? ಹಾಂ 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 WV നമ്പർ കണ്ടോ? ಹಾಂ ഫസ്റ്റ് പ്രൈസ്, ಹಾಂ സെക്കൻഡ് പ്രൈസ്, തേർഡ് പ്രൈസ്, എല്ലാ പ്രൈസും. ಹಾಂ ಹಾಂ ಹಾಂ. ಹೌ ಮಚ್ ದಟ್? 75 lakh. ಫಸ್ಟ್ ಪ್ರೈಸ್ ನೋಡೋಣ. 75 ಲಕ್ಷ ಅಂತ 2 ಟಿಕೆಟ್ ಪರ್ಚೇಸ್ ಮಾಡಿದ್ದೀನಿ. ಏನಾದ್ರೂ ಒಂದು ದೇವ್ರ ದಯ ಏನಾದ್ರು ಹೊಡಿತು ಅಂತ ನೋಡಪ್ಪ, ನೆಕ್ಸ್ಟ್ ಡೇಯಿಂದ ನಾನು ಬಿಸ್ನೆಸ್ ಮ್ಯಾನೇ ಆಗ್ಬಿಡ್ತೀನಿ ಗುರು. ಸೊ ಯಾವುದೋ 2 ಟಿಕೆಟ್ ತೊಗೊಂಡವ್ರೆ. ಕನ್ನಡ ಬರುತ್ತಾ? ಸೊ ಟಿಕೆಟ್ ತೋರಿಸಿ ಬ್ರೋ ಹೆಂಗೈತೆ ಅಂತ. ಇಟ್ಕೊಳ್ಳಿ, ಚೇಂಜ್ ಇಸ್ಕೊಳ್ಳಿ. ಕೊಡಿ ಟಿಕೆಟು. ಸೊ ನೋಡಿ, ನಮ್ಮ ನವೀನವರು 2 ಟಿಕೆಟ್ ತೊಗೊಂಡಿದ್ದಾರೆ. ಸೊ ಹೆಂಗಿದೆ ಅಂತ ನೋಡೋದು ಬನ್ನಿ. ನೋಡಿ ಹಿಂಗೆ ತೋರಿಸ್ತೀನಿ ಸಾಕು. ನೋಡಿ, ಯಾರೋ 2 ಟಿಕೆಟ್ ತೊಗೊಂಡಿದ್ದಾರೆ. ಏನಪ್ಪ ಇದೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಂಬರ್ ಇದೆ. ಈ ನಂಬರು ವೆಬ್ಸೈಟಲ್ಲಿ ಬರುತ್ತಂತೆ. ವೆಬ್ಸೈಟಲ್ಲಿ ನಾವು ನಾಳೆ ಸಾಯಂಕಾಲ 4 ಗಂಟೆಗೆ ಬರುತ್ತಂತೆ. ಇದಕ್ಕೆ 1 ಟಿಕೆಟ್ 40 ರೂಪಾಯಿ. 75 ಲಕ್ಷ ಗಂಟ ಬರುತ್ತಂತೆ ದುಡ್ಡು ನಮಗೆ. ತೊಗೊಳ್ಳಿ ಬ್ರೋ. ಆಲ್ ದ ಬೆಸ್ಟ್ ಬ್ರೋ, ಆಲ್ ದ ಬೆಸ್ಟ್. 75 ಲಕ್ಷ ಹೊಡೀರಿ. 75 ಲಕ್ಷ ಬಂದರೆ 5 ಲಕ್ಷ ನಿಂಗೆ ಕೊಡ್ತೀನಿ ಬ್ರೋ. ಥ್ಯಾಂಕ್ ಯು ಬ್ರೋ. ಸೊ ಇವಾಗ ಲಾಟ್ರಿ ಟಿಕೆಟ್ ತಗೊಂಡಾಯ್ತು ಬ್ರೋ. ಇದಂತೂ ಲಾಟ್ರಿ ಹೊಡೆದ್ರಂತೂ ಫುಲ್ ದೊಡ್ಡ ಶ್ರೀಮಂತರೇ ಆಗೋಯ್ತಾರೆ. ನಾಳೆ ಏನಾರು ದುಡ್ಡು ಹೊಡಿತು ಅಂತಂದರೆ 1 ವಾರ ಟ್ರಿಪ್ ಎಕ್ಸ್ಟೆಂಡ್ ಮಾಡ್ಬಿಡ್ತೀನಪ್ಪ ನಾನಂತೂ. ವಾರ ಏನು ಮಸ್ತಾಗಿ ಓಡಾಡ್ಕೊಂಡಿರ್ಬೋದು. ಲಾಟ್ರಿ ಟಿಕೆಟು ಆಲ್ಮೋಸ್ಟ್ ಅದು ರೇರು. ಯಾಕಂದರೆ ನಾವು ತೊಗೊಂಡಿದ್ದು ಕಮ್ಮಿ ದುಡ್ಡು. ಅಲ್ಲಿ 400-500 ರೂಪಾಯಿಂದೆಲ್ಲ ಇತ್ತು. ಬಟ್ ನಮ್ಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂದ್ಬಿಟ್ಟು, ಎಲ್ಲಿ ಮುಂಡ ಮುತ್ಬಿಡ್ತಾರೆ ಅಂದ್ಬಿಟ್ಟು ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದಕ್ಕೆ 40 ರೂಪಾಯಿಂದೇ ತಗೊಂಡಿದ್ದೀವಿ ನಾವು. ಹೌದು. ಸೊ ನೋಡೋಣ ಅದೇನು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಗಾಯ್ಸ್, ಕತ್ಲೆ ಆಯಿತು ಆಗಲೇ.
ಇವಾಗ ರೂಮ್ಗೆ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ನೋಡೋಣ, ರೂಮ್ಗೆ ಹೋಗ್ಬಿಟ್ಟು ಇಲ್ಲಿ ಮತ್ತೆ ನಾವು ಎಲ್ಲ ಫ್ರೆಶ್ ಅಪ್ ಆಗಿ ಫೈರ್ ಕ್ಯಾಂಪ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಫೈರ್ ಕ್ಯಾಂಪ್ ಆಗ್ತಾ ಇದೀವಿ. ಆ ಫೈರ್ ಕ್ಯಾಂಪ್ ಬೇಗಿರುತ್ತೆ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋ ತೋರಿಸ್ಕೊಡ್ತೀವಿ. ಮತ್ತೆ ಬರ್ತೀನಿ, ರೂಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಗಾಯ್ಸ್ ರೂಮ್ ಹತ್ರ ಬಂದು ಇನ್ನೇನು ರೂಮ್ ಹತ್ರ ಬರ್ತಿದ್ದಂಗೆ ನಾವು ಹೋಗ್ಬೇಕಾದ್ರೆ ಒಂದು ಸ್ಟಾಲ್ ನೋಡಿದ್ದು, ಅದನ್ನು ತೋರಿಸೋಣ ಅಂತ ನಿಮಗೆ. ಇಲ್ಲಿ ಫುಲ್ಲು ಬೀಫು, ಚಿಕನು, ಫಿಶು ಎಲ್ಲ ಒಟ್ಟಿಗೆ ಇದೆ ಅನಿಸುತ್ತೆ. ಇಲ್ಲಿ ಫುಲ್ ದೊಡ್ಡದಾಗೆ ಮಾಡಿದ್ದಾರೆ ಅಂಗಡಿ, ಮಾಂಸದ ಅಂಗಡಿ. ಜೊತೆಗೆ ನೋಡಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಬೀಫೇ ಜಾಸ್ತಿ ಅನಿಸುತ್ತೆ ಇಲ್ಲಿ ನೋಡಿ, ಅಲ್ಲೆಲ್ಲ ಬೀಫು ಎಲ್ಲ ಫುಲ್ಲು. ಸೊ ನೋಡಿ ಫುಲ್ ದೊಡ್ಡದಾಗೆ ಅಂಗಡಿ ಮಾಡವ್ರೆ. ಸೊ ನೋಡಿದ್ರಲ್ಲ ಬೀಫ್ ಅಂಗಡಿಗಳ ಇನ್ನೂ ಮುಂದಕ್ಕೆ ಹೋದರೆ ಫುಲ್ಲು ಇನ್ನೂ ದೊಡ್ಡದಾಗಿ ಮಾಡಿದ್ದಾರೆ. 1 ಗಂಟೆ ಇವಾಗ ನಡೆಯೋಕ್ಕಾಗಲ್ಲ, ಆಲ್ರೆಡಿ ಸುಸ್ತಾಗಿದೆ. ಡ್ಯಾಮಲ್ಲೆಲ್ಲ ನಡೆದು ಅಲ್ಲೂ ಅಷ್ಟೆಲ್ಲ ಫುಲ್ ಮೇನ್ ರೋಡಲ್ಲೆಲ್ಲ ಫುಲ್ ಓಪನ್ ಆಗಿದೆ. 1 ಗಂಟೆ ನಡ್ಕೊಂಡು ಆಗಲ್ಲ ಅಂದ್ಬಿಟ್ಟು ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಎಲ್ಲ ಫುಲ್ ಲೀಗಲಾಗಿ ನಡೀತೈತೆ, ನಡೆಸಲಿ. ಬಟ್ಟು ಸಿಟಿ ಅಂತೂ ನೀಟಾಗಿದೆ ನೋಡೋದಕ್ಕೆ, ಅದೊಂದು ಪ್ಲಸ್ ಪಾಯಿಂಟ್ ಇಲ್ಲಿ. ಸೊ ಇದು ಯಾವುದೋ ಹೈಪರ್ ಮಾರ್ಕೆಟ್ ಅನಿಸುತ್ತೆ. ಸೊ ರೂಮ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ ಬನ್ನಿ. ಸೊ ಗಾಯ್ಸ್ ಎಲ್ಲರೂ ರೆಡಿಯಾಗಿ ಲಾಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, 900 ಕಂಡಿ ಅಂದ್ಬಿಟ್ಟು. ಸೊ ಇವಾಗ ಬಿಡ್ತಾ ಇದೀವಿ ರೂಮ್ನ. ನಿಮಗೆ ರೂಮ್ ತೋರಿಸಿಲ್ಲ, ಸೊ ಅದಕ್ಕೆ ರೂಮ್ ತೋರ್ಸೋಕ್ಕಾಗಿಲ್ಲ. ಮೊನ್ನೆ ಎಲ್ಲ ಅಲ್ಲಿ ಸುತ್ತಿ ನಾವು ರೂಮಲ್ಲಿ ಇದಕ್ಕೆ ಟೈಮ್ ಸಿಗಲಿಲ್ಲ, ಫೈರ್ ಕ್ಯಾಂಪು ಅದು ಇದೆಲ್ಲ ಹಾಕಿ. ಸೊ ಬನ್ನಿ ಇವಾಗ ನಾನು ನಿಮಗೆ ರೂಮ್ ತೋರಿಸ್ತೀನಿ. ಸೊ ಗಾಯ್ಸ್ ನೋಡಿ, ಇದೇ ನಾವು ಉಳ್ಕೊಂಡಿರೋ ರೂಮು. ಹೊರಗಡೆ ತೋರಿಸ್ತೀನಿ ಬನ್ನಿ. ರಾಘು ಆಯ್ಬಿಡು. ಸೊ ಇಲ್ಲಿ ಕುತ್ಕೊಳ್ಳೋಕ್ಕೆ 2 ಚೇರ್ ಮಡಗಿದ್ದಾರೆ, ಆಚೆ ಕಡೆ ಆ್ಯಂಬಿಯನ್ಸು ವೈಪ್ ಮಾಡೋಕ್ಕೆ. ಸೊ ಇದು ಡೈನಿಂಗ್ ಹಾಲು. ಸೊ ಹಿಂಗೆ ಬಂದರೆ ಇಲ್ಲೊಂದು ರೂಮ್ ಇದೆ. ಅದಾದಮೇಲೆ ಹಿಂಗೆ ಬಂದರೆ ಇಲ್ಲೊಂದು ಸಿಕ್ಕಿದೆ, ವಾಟರ್ ಫಿಲ್ಟ್ರ್ ಇದೆ. ಇದು ಬಂದು ವಾಶ್ರೂಮು. ಆಮೇಲೆ ಇದು ಬಂದು ನಮಗೆ ಅಂತಲೇ ಸಪ್ರೇಟ್ ಕಿಚನ್ ಕೊಟ್ಟಿದ್ದಾರೆ. ಸೊ ಮೊನ್ನೆ ಎಲ್ಲ ಅಡುಗೆ ಮಾಡಿ ತಿಂದಿದ್ದೀವಿ ಇಲ್ಲಿ. ಸೊ ಹಂಗೆ ಬಂದರೆ ಇದು ಡೂಪ್ಲೆಸ್ ಹೌಸ್ ಆ್ಯಕ್ಚುಲಿ. ನೋಡಿ ಮೇಲ್ಗಡೆ ಇದೆ, ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಸೊ ಫಸ್ಟ್ ಫ್ಲೋರಿಗೆ ಬಂದರೆ ಇಲ್ಲೊಂದು ಸಿಂಕ್ ಇದೆ. ಮತ್ತು ಇಲ್ಲಿ ಆಚೆ ಕಡೆ ಥರ ಬಾಲ್ಕನಿ ಥರ ಇದೆ, ಫೋಟೋಗೆಲ್ಲ ಮಸ್ತಾಗಿ ಕಾಣಿಸುತ್ತೆ ಇಲ್ಲಿ. ಸೊ ಹಿಂಗೆ ಬಂದರೆ ಇಲ್ಲೊಂದು ವಾಶ್ರೂಮ್ ಇದೆ. ಇದು 2 ರೂಮ್ಗೂ ಸೇರಿ ಒಂದು ವಾಶ್ರೂಮು. ಸೊ ಇಲ್ಲೊಂದು ರೂಮ್ ಇದೆ. ಸೊ ಇಲ್ಲೊಂದು ರೂಮ್ ಇದೆ. ಇಲ್ಲಿ ಡಬಲ್ ಕಾಟು 4 ಜನ ಮನೆಗೆ ಹೋಗಿದೆ. ಸೊ ನೋಡಿ ಮೇಲಿಂದ ಹಿಂಗೆ ಕಾಣಿಸುತ್ತೆ ನಿಮಗೆ. ಅದಾದಮೇಲೆ ನೋಡಿದ್ದು ಹುಡುಗಿರಿಗೆ ಅಂತ ಬಿಟ್ಬಿಟ್ಟಿದ್ದೋ ಈ ರೂಮು, 3 ಜನ. ಇವ್ರಿಗೆ ಮಾತ್ರ ಸಪ್ರೇಟ್ ಬಾಲ್ಕನಿ ಇದೆ ಇಲ್ಲಿ. ಸೊ ಇಲ್ಲಿಂದ ಡೈರೆಕ್ಟ್ ಕಾಣಿಸುತ್ತೆ ಆಚೆಗೆ. ಸೊ ನೋಡಿ ಆಚೆ ಕಡೆಯಿಂದ ವ್ಯೂ ನೋಡಿ, ಬಾಲ್ಕನಿ ವ್ಯೂ ಇದು. ನಾವು ನೆನ್ನೆ ಅದೇ ಜಾಗದಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದು. ಸೊ ನೋಡಿದ್ರಲ್ವಾ, ಇಷ್ಟೇ ಗೈಸ್ ನಾವು ಉಳ್ಕೊಂಡಿರೋ ರೂಮು. ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ವಿ. ಸೊ ಎಲ್ಲ ರೆಡಿಯಾಗಿದ್ದಾರೆ, ಟಿ ಹತ್ತಾ ಇದ್ದಾರೆ. ಸೊ ಹೊರಡೋಣ ಬನ್ನಿ.